ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಇವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಗೀ ಪುಡಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ನಾನು ಹೇಳ್ಕೊಟ್ಟ ರೀತಿಯಲ್ಲಿ ನೀವು ಒಮ್ಮೆ ಮಾಡಿ. ಇಡ್ಲಿ ತಿಂದೇ ಇರೋರು ಸಹ ಈ ಇಡ್ಲಿಗೆ ಫಿದಾ ಆಗೋದು ಖಂಡಿತ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗೀ ಪುಡಿ ಇಡ್ಲಿ ಮಾಡಲು ನಾವು ಮೊದಲಿಗೆ ಒಂದು ಪುಡಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಪುಡಿಯನ್ನು ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಬೆಳ್ಳುಳ್ಳಿ, ಕಲ್ಲರ್ಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು. ಈ ತುಪ್ಪವನ್ನು ನಾನು ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಅಂತ ನಿಮಗೆ ಹೇಳ್ತೀನಿ. ಈಗ ಈ ಪ್ರಮಾಣ ಹೇಗೆ ತೊಗೋಬೇಕಪ್ಪ ಅಂತಂದರೆ, ನಾನು ಅರ್ಧ ಬೌಲಿನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಉದ್ದಿನಬೇಳೆ 1 ಸ್ಪೂನ್ ಕಡಿಮೆ ತೊಗೊಂಡಿದ್ದೀನಿ, ಅರ್ಧ ಬೌಲ್ಗಿನ ಸ್ವಲ್ಪ ಕಡಿಮೆ ಇದೆ. ಕರಿಬೇವು ಒಂದು 4ರಿಂದ 5 ಗರಿಯಷ್ಟು ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿನೂ ಅಷ್ಟೇ 4-5 ಎಸಳುಗಳು ತೊಗೊಂಡಿದ್ದೀನಿ. ಇದು ಕಲ್ಲರ್ಗೆ 6-7 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4ರಿಂದ 5 ಖಾರದ ಮೆಣಸಿನ್ಕಾಯಿ. ಹುಣಸೆಹಣ್ಣು ಅಷ್ಟೇ ಸ್ವಲ್ಪ ಕಡಿಮೆನೇ, ಯಾಕೆಂದರೆ ನನ್ನ ಪುಡಿ ಅರ್ಧ ಬೌಲಿ ಮಾಡೋದ್ರಿಂದ ಇಷ್ಟು ಹುಣಸೆಹಣ್ಣು ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನಾವೀಗ ಏನು ಮಾಡಬೇಕು ಅಂದರೆ, ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಹೇಗೆ ಡ್ರೈ ರೋಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನೀಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋಂಥ ಪದಾರ್ಥಗಳು ಒಂದೊಂದೇ ಹುರ್ಕೊತಾ ಬರೋಣ. ಮೊದಲಿಗೆ ನಾನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆನ ಒಂದು ಅರ್ಧ ಆಗೋವರೆಗೂ ಹುರಿಯೋಣ. ಎಲ್ಲ ಪದಾರ್ಥಗಳು ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು ಅರ್ಧ ರೋಸ್ಟ್ ಆಗಿದ ತಕ್ಷಣವೇ ಇದ್ರ ಜೊತೆಲೆ ನಾನು ಉದ್ದಿನಬೇಳೆಯನ್ನು ಸೇರಿಸ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಕಡಲೆಬೇಳೆ ಅರ್ಧ ಆಗಿದೆ. ಈ ಒಂದು ಟೈಮಲ್ಲಿ ನಾನು ಉದ್ದಿನಬೇಳೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಸಹ ಎರಡೀಗ ಒಟ್ಟಿಗೆ ಒಂದೇ ಸಾರಿಗೆ ಫ್ರೈ ಆಗುತ್ತೆ. ಅಲ್ಲಿನವರೆಗೂ ನೀಟಾಗಿ ಕೈ ಆಡಿಸ್ತಾ ಇರೋಣ. ನೋಡ್ತಾ ಇದ್ದೀರಲ್ಲ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡೂ ನೀಟಾಗಿ ರೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾವು ತೊಗೊಂಡಿರೋಂಥ ಬ್ಯಾಡಗೆ ಮೆಣಸಿನ್ಕಾಯಿ ಸಹ ಸೇರಿಸ್ಕೊತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿ ಕೂಡ ಇದೇ ಟೈಮಲ್ಲಿ ನಾವು ಹಾಕ್ಕೊಳ್ಬೋದು. ಎರಡು ಒಟ್ಟಿಗೆ ರೋಸ್ಟ್ ಆಗುತ್ತೆ. ನೋಡಿ, ಮೆಣಸಿನ್ಕಾಯಿ ಕೂಡ ಅರ್ಧ ಫ್ರೈ ಆಗಿದೆ. ಈ ಒಂದು ಟೈಮಲ್ಲೇ ನಾನು ಕರಿಬೇವನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾವು ತೊಗೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನು ಸಹ ನಾವು ಸ್ಟವ್ ಮೇಲಿದ್ದಾಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಣ ಕೊಬ್ಬರಿ ಆಪ್ಷನಲ್ಲು, ನೀವು ಇಷ್ಟ ಇದ್ದರೆ ಹಾಕ್ಬೋದು. ನಾನೇನು ಇದಕ್ಕೆ ಒಣ ಕೊಬ್ಬರಿ ಹಾಕಲ್ಲ. ಯಾಕೆ ಅಂತಂದರೆ, ಈ ಇಡ್ಲಿಗೆ ನಾವು ಕಾಯಿ ಚಟ್ನಿನೇ ಮಾಡೋದ್ರಿಂದ ಕೊಬ್ಬರಿ ಅವಶ್ಯಕತೆ ಏನಿಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನು ಕೊಬ್ಬರಿಯನ್ನು ಸೇರಿಸಲ್ಲ. ಬರೀ ಕಾಳುಗಳನ್ನ, ಬೇಳೆಗಳನ್ನ ಹಾಕಿ ಮಾತ್ರ ಮಾಡ್ತೀನಿ. ನೋಡಿ, ಹುಣಸೆಹಣ್ಣು ಸಹ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಕೊಟ್ಬಿಟ್ಟು ಆಫ್ ಮಾಡ್ತೀನಿ. ನೋಡಿ, ನಾವು ತಗೊಂಡಿರೋ ಪದಾರ್ಥಗಳು ಎಲ್ಲವೂ ನೀಟಾಗಿ ಫ್ರೈ ಆಗಿದೆ. ಈ ಒಂದು ಟೈಮಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗನ್ನು ಸೇರಿಸ್ಕೊಳ್ಳೋಣ. ಇಷ್ಟು ಉಪ್ಪು ಸಾಕಾಗುತ್ತೆ. ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಕೊಟ್ಟು ಸ್ವಲ್ಪ ಇದು ಚೆನ್ನಾಗಿ ಆರ್ಕೊಳ್ಬೇಕು. ಆರ್ಕೊಂಡ್ಮೇಲೆ ನಾನು ಪೌಡ್ರ್ ಮಾಡ್ಕೊತೀನಿ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಹುರಿದಿಟ್ಟಿರೋಂಥ ಪುಡಿ ಆರ್ಕೊಳ್ಳೋಷ್ಟೊತ್ತಿಗೆ ನಾವು ಇಡ್ಲಿ ಬ್ಯಾಟರ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ, ಇದನ್ನು ಅಕ್ಕಿಯನ್ನು ಮೊದಲು ನಾವು 6-7 ಅವರ್ಸು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಸೋಕ್ ಮಾಡಿಡಬೇಕು. ನಾನು ಯಾವ ಪ್ರಮಾಣದಲ್ಲಿ ಇಡ್ಲಿಗೆ ಅಕ್ಕಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅಂದರೆ, ನೋಡಿ ಕಾಣ್ತಾ ಇದೆಯಲ್ಲ, ಈ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಇಡ್ಲಿ ಅಕ್ಕಿನಾದರೂ ತೊಗೊಳ್ಬೋದು, ಅಥವಾ ಮನೆಯಲ್ಲಿರೋಂಥ ಯಾವುದೇ ರೀತಿಯ ಅಕ್ಕಿನಾದರೂ ಉಪಯೋಗಿಸ್ಬೇಕು. 2 ಗ್ಲಾಸ್ ಅಕ್ಕಿಗೆ ಈ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. 1/4 ಗ್ಲಾಸಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಒಟ್ಟಿಗೆ ನೆನೆಸಿಟ್ಟಿದ್ದೆ. ಜೊತೆಗೆ ಈ ರುಬ್ಬೋದಕ್ಕಿಂತ 10 ನಿಮಿಷ ಅರ್ಲಿಯಾಗಿ ಅವಲಕ್ಕಿನ ಚೆನ್ನಾಗಿ ತೊಳೆದು ಇಟ್ಟರೆ 10 ನಿಮಿಷದಲ್ಲಿ ನೆಂದ್ಬಿಡುತ್ತೆ. ಎಲ್ಲವನ್ನು ಸೇರಿಸಿ ಒಟ್ಟಾಗಿ ರುಬ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಹುಳಿ ಬಂದಿದೆ. ಇಡೀ ರಾತ್ರಿ ಪೂರ್ತಿ
ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆಸಿಡಬೇಕು. ಸಂಜೆ ರುಬ್ಬಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನೀಟಾಗಿ ಹುಳಿ ಬಂದಿರುತ್ತೆ. ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಉಕ್ಕು ಬಂದಿರುತ್ತೋ ಇಡ್ಲಿ ನಮಗೆ ಅಷ್ಟೇ ಮೃದುವಾಗಿ ಮಲ್ಲಿಗೆ ಹೂವಿನ ಥರ ಆಗುತ್ತೆ. ಈಗ ಇಡ್ಲಿ ಇಡಬೇಕಾದ್ರೆ ನಾನು ಇದಕ್ಕೆ ಬೇರೆ ಯಾವ ಪದಾರ್ಥಗಳನ್ನು ಸೇರಿಸಲ್ಲ, ಬರೀ ಸ್ವಲ್ಪ ಅಡುಗೆ ಸೋಡಾವನ್ನು ಮಾತ್ರ ಸೇರಿಸ್ತೀನಿ. ಅದನ್ನು ಎಷ್ಟು ಹಾಕಬೇಕಪ್ಪ ಅಂದರೆ ನೋಡಿ, ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇಷ್ಟು ಹಾಕಿ ಇಟ್ಟು ರುಬ್ಬಿದಾಗಲೇ ನಾನು ಉಪ್ಪನ್ನು ಸಹ ಆ ಟೈಮಲ್ಲೇ ಸೇರಿಸ್ಬಿಟ್ಟಿದ್ದೀನಿ. ಬರೀ ಸೋಡವನ್ನು ಹಾಕಿ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಆಮೇಲೆ ಈ ಪ್ಲೇಟಲ್ಲಿ ಇಡ್ಲಿಗಳನ್ನ ಬೇಯೋದಕ್ಕಿಡ್ತೀನಿ. ಬನ್ನಿ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಟು ಇಡ್ಲಿ ಹಿಟ್ಟನ್ನು ಪ್ಲೇಟಲ್ಲಿ ಹಾಕಿ ಜೋಡಿಸೋಣ. ನೋಡಿ, ನಾವು ಇಡ್ಲಿ ಹಿಟ್ಟನ್ನು ಹಾಕೋದಕ್ಕಿಂತ ಮೊದಲು ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಫುಲ್ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ಯಾಕೆ ಅಂತಂದರೆ ಇಡ್ಲಿ ಬೆಂದ ಮೇಲೆ ಕಚ್ಚದಿರ ಈಸಿಯಾಗಿ ತೆಗಿಯೋದಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಪ್ಲೇಟ್ಗಳು ತೊಗೊಂಡು ಎಲ್ಲ ಪ್ಲೇಟ್ಗೂ ಎಣ್ಣೆಯನ್ನು ಹಾಕಿ ಸವರಿಟ್ಟಿದ್ದೀನಿ. ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಬೋದು. ನೋಡಿ, ಈಗ ಎಲ್ಲ ಪ್ಲೇಟ್ಗಳಿಗೂ ಸಮನಾಗಿ ಹಾಕಿಟ್ಟಿದ್ದೀನಿ. ಈಗ ಇದನ್ನು 10 ನಿಮಿಷ ಅಥವಾ 12 ನಿಮಿಷಗಳ ಕಾಲ ಹಬೆನಲ್ಲಿ ಬೇಯೋದಕ್ಕಿಡ್ತೀನಿ. ಆಮೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈಗ 10 ನಿಮಿಷ ಆಗಿದೆ. ನಾನು ಇಡ್ಲಿಯನ್ನು ಈಚೆಗೆ ತೆಗೆದಿದ್ದೀನಿ, ನೀಟಾಗಿ ಬೆಂದಿದೆ. ನಾವು ಇವಾಗ ಇಡ್ಲಿಯನ್ನು ತೆಗಿಯೋಣ. ನೋಡಿ, ಈ ಥರ ತಟ್ಟೆ ಇಡ್ಲಿ ತೆಗಿಬೇಕಾದ್ರೆ ಸ್ಪೂನ್ ಸಹಾಯದಿಂದ ತೆಗಿಬೇಡಿ, ಬರಲ್ಲ. ಈ ಥರ ಚಿಕ್ಕದೊಂದು ನೈಫ್ ತೊಗೊಳ್ಳಿ, ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ತಾ ಬನ್ನಿ. ಎಲ್ಲೂ ಕಚ್ಚದಿರ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾವು ತಳಭಾಗಕ್ಕೆ ಎಣ್ಣೆ ಹಾಕಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಪ್ಲೇಟ್ ನೋಡಿ, ಎಲ್ಲೂ ಕಚ್ಚಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ, ನೀಟಾಗಿ ಬರುತ್ತೆ. ಈಗ ಈ ಇಡ್ಲಿಯನ್ನು ತೆಗೆದಿದ್ದಾದ್ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಈಗ ಯಾವ ರೀತಿಯಾಗಿ ಈ ಪುಡಿ ಮಿಕ್ಸ್ ಮಾಡಬೇಕು ಅಂತಂದರೆ, ಇದು ಗೀ ಪುಡಿ ಇಡ್ಲಿ ಆಗಿರೋದ್ರಿಂದ ಹೆಚ್ಚು ಗೀಯನ್ನು ನಾವು ಇದಕ್ಕೆ ಉಪಯೋಗಿಸ್ಬೇಕು. ನೋಡಿ, ಒಂದು 2-3 ಸ್ಪೂನಷ್ಟು ಗೀನ, ತುಪ್ಪವನ್ನು ಇದ್ರ ಮೇಲೆಲ್ಲ ಹಾಕ್ಕೊಳ್ಳೋಣ. ಹಾಕಿದ್ದಾದಮೇಲೆ ಇದಕ್ಕೆ ಅಗತ್ಯವಿರುವಷ್ಟು ಪುಡಿಯನ್ನು ಸೇರಿಸೋಣ. ನೋಡಿ, ಪೌಡರ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿದೆ ಅಂತ. ಈ ಸಮಯದಲ್ಲಿ ನಾವು ಇದ್ರ ಮೇಲೆ ಪುಡಿಯನ್ನು ಉದುರಿಸೋಣ. ಸ್ಪೂನಲ್ಲಿ ಹಾಕಿದ್ರೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಲ್ಲ. ಸೊ ನೀವು ಕೈಯಿಂದನೇ ಪುಡಿಯನ್ನು ಹಾಕ್ರಿ. ನೋಡ್ತಾ ಇದ್ರಲ್ಲ, ಇಡ್ಲಿ ಫುಲ್ ಎಲ್ಲ ಕಡೆನೂ ಪುಡಿ ಬೀಳಬೇಕು. ತುಪ್ಪದ ಜೊತೆ ಇಡ್ಲಿ ಮೇಲೆ ಬಿಸಿ ಇಡ್ಲಿ ಇರೋದ್ರಿಂದ ಅದು ಅಂಟುತ್ತೆ ತುಪ್ಪಕ್ಕೆ. ಈ ರೀತಿ ಎಲ್ಲ ಕಡೆಗೂ ಹಾಕಿದ ಮೇಲೆ ಮತ್ತೆ ಇನ್ನೊಮ್ಮೆ ಅದ್ರ ಮೇಲೆ ತುಪ್ಪವನ್ನು ಹಾಕಬೇಕಾಗುತ್ತೆ. ನೋಡಿ, ಮತ್ತು ಇದ್ರ ಮೇಲೆ ಬಿಸಿ ಇದ್ದಾಗಲೇ ನಾವು ಮಾಡ್ಕೊಂಡು ಬಿಡಬೇಕು. ಯಾಕೆಂದರೆ ಆ ಇಡ್ಲಿಗೆ ಈ ಪುಡಿ ಮತ್ತು ಗೀ ಎರಡೂ ಅಂಟ್ಕೊಳ್ಬೇಕು, ಆವಾಗಲೇ ಇದು ಟೇಸ್ಟ್ ಕೊಡೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ಪುಡಿ ಇಡ್ಲಿ ರೆಡಿಯಾಗಿದೆ. ಇದನ್ನು ಒಮ್ಮೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮಲ್ಲಿಗೆ ಇಡ್ಲಿಗಿಂತ ಸಾಫ್ಟ್ ಆಗಿದೆ. ಈ ರೀತಿ ಒಮ್ಮೆ ನೀವು ಈ ಪುಡಿಯನ್ನು ಮಾಡಿಟ್ಕೊಂಡ್ರೆ ಪುಡಿ ಇಡ್ಲಿ, ಪುಡಿ ದೋಸೆ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೋಬೋದು. ಈ ಒಂದು ಇಡ್ಲಿಯನ್ನು ಚಟ್ನಿ ಜೊತೆ, ಸಾಂಬಾರು ಜೊತೆ ತಿನ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ನೀವು ತುಂಬ ಇಷ್ಟಪಟ್ಟು, ಮಕ್ಕಳು ಸ್ಪೆಷಲಿ ಇಡ್ಲಿ ಅಂದ್ರೇ ಇಷ್ಟಪಡಲ್ಲ, ಈ ರೀತಿಯ ಸ್ಪೆಷಲ್ ಆಗಿರೋ ಇಡ್ಲಿ ಮಾಡಿ ನೋಡಿ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ನಿಮ್ಗೆ ಇದಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.